ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚಿನ ದಿನಗಳಲ್ಲಿ ತಲೆನೋವು ಒಂದು ರೀತಿಯ ಸಾಮಾನ್ಯ ಆರೋಗ್ಯ ಸಮಸ್ಯೆಯಾಗ್ತಿದೆ. ಆದ್ರೆ ಇದು ಪದೇ ಪದೇ ಬಾಧಿಸಲು ಪ್ರಾರಂಭಿಸಿದ್ರೆ ಅದನ್ನ ಸಾಮಾನ್ಯ ಅಂತ ಪರಿಗಣಿಸೋದು ಸರಿಯಲ್ಲ. ಇದು ಮೈಗ್ರೇನ್ ಕೂಡ ಆಗಿರಬಹುದು. ಇಂತಹ ಸಂದರ್ಭಗಳಲ್ಲಿ ಇವೆರಡರ ನಡುವಿನ ವ್ಯತ್ಯಾಸವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅಂಥ ಲಕ್ಷಣಗಳು ಕಂಡು ಬಂದಾಗ ಅದರ ಬಗ್ಗೆ ನಿಗಾ ವಹಿಸೋದು ಹಾಗೆಯೇ ಅದನ್ನು ತಡೆಯೋದು ಬಹಳ ಮುಖ್ಯವಾಗುತ್ತೆ. ಹಾಗಾದರೆ ಮೈಗ್ರೇನ್ ಮತ್ತು ಸಾಧಾರಣ ತಲೆನೋವಿಗೂ ಇರುವ ವ್ಯತ್ಯಾಸವೇನು? ಈ ರೀತಿ ಸಮಸ್ಯೆ ಕಂಡುಬರುವುದಕ್ಕೆ ಕಾರಣಗಳೇನು? ಇದನ್ನು ತಡೆಗಟ್ಟಲು ಏನು ಮಾಡಬಹುದು ಅನ್ನೋದನ್ನು ಹೇಳ್ತೀವಿ, ಈ ಸ್ಟೋರಿ ನೋಡಿ. ತಲೆನೋವನ್ನ ಎಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಅನುಭವಿಸಿರ್ತಾರೆ. ಇದೊಂದು ಸಾಮಾನ್ಯ ಸಮಸ್ಯೆ. ಈ ರೀತಿ ಆಗಾಗ ಬರುವ ತಲೆನೋವು ಬಹಳ ಸಾಮಾನ್ಯ ಅಂತ ಅಂದ್ಕೊಳ್ತಾರೆ. ಅದಕ್ಕಾಗಿಯೇ ನೋವು ನಿವಾರಕ ಮಾತ್ರೆ ತೆಗೆದುಕೊಂಡು ಅಥವಾ ಸ್ವಲ್ಪ ವಿಶ್ರಾಂತಿ ಪಡೆದು ಅದನ್ನ ಕಡಿಮೆ ಮಾಡ್ಕೊಳ್ತಾರೆ. ಆದರೆ ತಲೆನೋವು ಪದೇ ಪದೇ ಬಂದಾಗ, ತುಂಬಾ ತೀವ್ರವಾಗಿದ್ರೆ ಅಥವಾ ದಿನನಿತ್ಯದ ಕೆಲಸಗಳನ್ನ ಮಾಡಲು ಸಾಧ್ಯವಾಗದಿದ್ದಾಗ ಈ ನೋವನ್ನ ಹಗುರವಾಗಿ ಪರಿಗಣಿಸೋದು ಸರಿಯಲ್ಲ ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ. ಯಾಕಂದ್ರೆ ಈ ರೀತಿಯ ನೋವು ಮೈಗ್ರೇನ್ನ ಒಂದು ರೂಪವೂ ಆಗಿರಬಹುದು. ಹಾಗಾದ್ರೆ ಮೈಗ್ರೇನ್ ಮತ್ತು ಸಾಧಾರಣ ತಲೆನೋವಿಗೂ ಇರುವ ವ್ಯತ್ಯಾಸ ಏನು? ಈ ರೀತಿ ಸಮಸ್ಯೆ ಕಂಡುಬರೋದಕ್ಕೆ ಕಾರಣಗಳೇನು? ಇದನ್ನ ತಡೆಗಟ್ಟಲು ಏನ್ ಮಾಡಬಹುದು ಎಂಬುದನ್ನ ಈ ಸ್ಟೋರಿಯಲ್ಲಿ ನೋಡೋಣ. ಮೈಗ್ರೇನ್ ಮತ್ತು ಸಾಮಾನ್ಯ ತಲೆನೋವಿಗಿರುವ ವ್ಯತ್ಯಾಸವೇನು ಅಂತ ಕೇಳಿದ್ರೆ, ಮೈಗ್ರೇನ್ ಮತ್ತು ಸಾಮಾನ್ಯ ತಲೆನೋವಿಗಿರುವ ದೊಡ್ಡ ವ್ಯತ್ಯಾಸ ಅಂದ್ರೆ ನೋವಿನ ಸ್ವರೂಪ ಮತ್ತು ಪರಿಣಾಮ. ಸಾಮಾನ್ಯ ತಲೆನೋವು ಸಾಮಾನ್ಯವಾಗಿ ಸೌಮ್ಯವಾಗಿದ್ದು ತಲೆ ಅಥವಾ ಹಣೆಯ ಮೇಲೆ ಒತ್ತಡವಾದಂತೆ ಅನಿಸುತ್ತೆ. ಇದು ಆಯಾಸ, ಒತ್ತಡ, ನಿದ್ರೆಯ ಕೊರತೆ ಅಥವಾ ದೀರ್ಘಕಾಲದ ಸ್ಕ್ರೀನ್ ಸಮಯದಿಂದ ಉಂಟಾಗಬಹುದು. ಮತ್ತೊಂದು ಕಡೆ ಮೈಗ್ರೇನ್ ನೋವು ಹೆಚ್ಚಾಗಿ ತೀಕ್ಷ್ಣವಾಗಿರುತ್ತೆ ಮತ್ತು ತಲೆಯ ಒಂದು ಬದಿಯಲ್ಲಿ ನೋವಿರುತ್ತೆ. ಮೈಗ್ರೇನ್ ತಲೆನೋವಿನ ಜೊತೆಗೆ ವಾಂತಿ, ವಾಕರಿಕೆಯನ್ನ ಉಂಟು ಮಾಡಬಹುದು. ಅದಲ್ಲದೆ ಈ ನೋವು ಹಲವಾರು ದಿನಗಳವರೆಗೆ ಇರುತ್ತೆ. ಆದರೆ ಸಾಮಾನ್ಯ ತಲೆನೋವನ್ನ ವಿಶ್ರಾಂತಿ ಅಥವಾ ಔಷಧಿಗಳಿಂದ ನಿವಾರಿಸಬಹುದು. ಮೈಗ್ರೇನ್ಗೆ ವಿಶೇಷ ಚಿಕಿತ್ಸೆ ಮತ್ತು ಮುನ್ನೆಚ್ಚರಿಕೆಗಳು ಬೇಕಾಗುತ್ತವೆ. ಅದಕ್ಕಾಗಿಯೇ ಎರಡರ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಮೈಗ್ರೇನ್ ತಡೆಗಟ್ಟಲು ಸಲಹೆಗಳು. ಜೀವನ ಶೈಲಿಯ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಮೈಗ್ರೇನ್ ತಡೆಗಟ್ಟಬಹುದು. ಪ್ರತಿನಿತ್ಯ ಸರಿಯಾಗಿ ನಿದ್ರೆ ಮಾಡುವ ಮೂಲಕ ಸರಿಯಾದ ವೇಳಾಪಟ್ಟಿಯನ್ನ ಕಾಪಾಡಿಕೊಳ್ಳಬೇಕಾಗತ್ತೆ. ಪ್ರಕಾಶಮಾನವಾದ ಬೆಳಕು, ಜೋರಾಗಿ ಬರುವ ಶಬ್ದ ಮತ್ತು ಅತಿಯಾಗಿ ಮೊಬೈಲ್ ಅಥವಾ ಟಿವಿ ನೋಡೋದನ್ನ ಕಡಿಮೆ ಮಾಡಿ. ಹೆಚ್ಚಿನ ಒತ್ತಡ ಮೈಗ್ರೇನ್ ಹೆಚ್ಚಿಸುತ್ತೆ. ಹಾಗಾಗಿ ಯೋಗ, ಧ್ಯಾನ ಮತ್ತು ಆಳವಾದ ಉಸಿರಾಟವನ್ನ ಅಭ್ಯಾಸ ಮಾಡಿ. ಅದೆಲ್ಲದರ ಜೊತೆಗೆ ದೀರ್ಘಕಾಲ ಹಸಿವಿನಿಂದ ಇರಬೇಡಿ. ಸಮತೋಲಿತ ಆಹಾರ ಸೇವನೆ ಮಾಡಿ. ಕೆಫೀನ್, ಕರಿದ ಮತ್ತು ಸಂಸ್ಕರಿಸಿದ ಆಹಾರಗಳ ಸೇವನೆಯನ್ನ ಕಡಿಮೆ ಮಾಡಿ. ಅಗತ್ಯ ಇದ್ರೆ ವೈದ್ಯರು ಸೂಚಿಸಿದಂತೆ ಔಷಧಿಗಳನ್ನ ತೆಗೆದುಕೊಳ್ಳಿ. ತಲೆನೋವನ್ನ ತಡೆಯಲು ಸಲಹೆಗಳು. ಸಾಮಾನ್ಯ ತಲೆನೋವನ್ನು ತಡೆಗಟ್ಟಲು ದೈನಂದಿನ ಅಭ್ಯಾಸಗಳ ಬಗ್ಗೆ ಗಮನ ಹರಿಸೋದು ಬಹಳ ಮುಖ್ಯ. ಜೊತೆಗೆ ನಿರ್ಜಲೀಕರಣವು ತಲೆನೋವಿಗೆ ಕಾರಣವಾಗೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ಮೊಬೈಲ್ ಅಥವಾ ಕಂಪ್ಯೂಟರ್ ಅನ್ನ ದೀರ್ಘಕಾಲ ನೋಡೋದನ್ನ ತಪ್ಪಿಸಿ ಮತ್ತು ಕಣ್ಣುಗಳಿಗೆ ನಿಯಮಿತವಾಗಿ ವಿಶ್ರಾಂತಿ ನೀಡಿ. ಒತ್ತಡವನ್ನ ಕಡಿಮೆ ಮಾಡಿ ಮತ್ತು ಲಘು ವ್ಯಾಯಾಮ ಮಾಡಿ. ಸರಿಯಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ ಮತ್ತು ಕುತ್ತಿಗೆ, ಭುಜಗಳ ಮೇಲೆ ಹೆಚ್ಚು ಒತ್ತಡ ಹೇರೋದನ್ನ ತಪ್ಪಿಸಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು ಮತ್ತು ಸರಿಯಾಗಿ ನಿದ್ರೆ ಮಾಡುವುದರಿಂದ ತಲೆನೋವನ್ನ ತಡೆಯಬಹುದು. ತಲೆನೋವು ಆಗಾಗ ಬರ್ತಾ ಇದ್ರೆ ವೈದ್ಯರನ್ನ ಸಂಪರ್ಕಿಸೋದು ಉತ್ತಮ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.